ಏನಾಗಿಲ್ಲ ಏನಾಗಿಲ್ವ ನಾನು ನೋಡ್ಕೊಂತೀನಿ ಕಣ ನೀನ್ ಸಮಾಧಾನವಾಗಿರೋ ಹೋಯ್ತಲ್ ಸತ್ಕೆ ತಗೋಬಿಟ್ಯೋ ಇನ್ನು ಕೆಲಸ ಬೇರೆ ಆಗ್ಬೇಕು ಏನು ಪತಿವ್ರತ ತರ ಅಳ್ತಾ ಇದ್ದ ಏನು ಹೋಗಿ ನೋಡ್ರಪ್ಪ ಎತ್ಮೇಲಾಕ್ರ ಬೇಡ ಕರಿಯಪ್ಪ ನಾನು ಆಸೆ ಪಟ್ಟೆ ಅಂತ ತಾಳಿ ಕಟ್ಟಿದ್ಯಾ ಅವಳಿಗೇನು ಮಾಡ್ಬೇಡ ಅವಳು ಸತ್ತೋದ್ರೆ ನಾನು ತಗ್ಲಾಕೋತೀನಿ ದುಡ್ಡಿಗೆ ಆಸೆ ಪಟ್ಟಿದ್ದಿದ್ರೆ ನಾನು ಕರೆದ ತಕ್ಷಣ ಬಂದಿರೋಳು ಬೇರೆ ದಾರಿ ಇಲ್ಲದೆ ತಾಳಿ ಕಟ್ಟಬೇಕಾಯ್ತು ಇವಳಿಗೋಸ್ಕರ 6 ತಿಂಗಳು ಮರ್ಯಾದೆ ಬಿಟ್ಟು ಬದುಕಿದ್ದೀನಿ ನಿನ್ನ ಕೆಲಸ ಆಯ್ತು ತಾನೆ ನನ್ನ ಕೆಲಸ ಯಾವಾಗ ಮಾಡ್ಕೊಡ್ತೀಯಾ ನಾನು ಸೇರಿ ಎಲ್ಲರೂ ಸೈನ್ ಹಾಕಾಯ್ತು ನಾಳೆನೆ ಕಲೆಕ್ಟರ್ ಸೈನ್ ಹಾಕ್ಸ್ಕೊತೀನಿ ಡಾಕ್ಯುಮೆಂಟ್ ನಿನ್ನ ಹೆಸರಿಗೆ ಆಗುತ್ತೆ ಆ ಹುಡುಗಿಗೇನು ಮಾಡಬೇಡ ಕರಿಯಣ್ಣ ನನ್ನ ಮಗನ ಏನಪ್ಪ ನಾನೇ ಯಾವ್ದಾದ್ರು ಒಂದೆರಡು ಕೇಸ್ ಹಾಕಿ ಒಳಗೆ ಕಳಿಸ್ತೀನಿ ಅಂತ ಹೇಳ್ದೆ ಅಲ್ವಾ ಮತ್ತೇನಕ್ಕೆ ಹಿಂಗೆಲ್ಲ ಮುಡಿ ತೆಗೆಸ್ಕೊಂಡು ಆಫೀಸರ್ ಸ್ವಲ್ಪ ಸುಮ್ಮನೆ ಇರ್ತೀರಾ ನಮಗೆ ಗೊತ್ತಾಗಲ್ವಾ ನನ್ನ ಬಿಟ್ಟು ಸಪರೇಟಾಗಿ ಹೋಗಿ ಬಿಸ್ನೆಸ್ ಮಾಡಬೇಕು ಅಂತ ಗುಂಪಾಗಿ ತೀರ್ಮಾನ ಮಾಡವ್ರೆ ಎಷ್ಟು ಕಾಂಚಲಿ ಇರಬೇಕು ಅದೇನೇ ಇದ್ರು ಮುಡಿ ತೆಗೆಯೋದೆಲ್ಲ ಪಾಪ ಕಣಪ್ಪ ಕೇಸ್ ಮುಗಿಸ್ಕೊಂಡು ಆಚೆ ಬಂದ್ಮೇಲೂ ಸಪರೇಟಾಗಿ ಹೋಗಿ ಕೆಲಸ ಮಾಡ್ತೀನಿ ಅನ್ನೋ ಧೈರ್ಯ ಇವ್ರಿಗೆ ಮಾತ್ರ ಅಲ್ಲ ನನ್ನ ಹತ್ರ ಇರೋ ಯಾವಳಿಗೂ ಬರಬಾರ್ದು ಏನಯ್ಯ ಕಾಂಪೌಂಡರ್ ಸಪ್ಪಗ್ ಬರ್ತಿದ್ಯಾ ನಿನ್ ಕೆಲಸ ನೋಡ್ಕೊಳ್ಳಲಿ ಏಯ್ ಕರ್ಕೊಂಡೋಗು ನಡೀರಮ್ಮ ಹೋಗೋಣ ಏಯ್ ಸುಂದ್ರೀರ ನಿಮ್ ಕೂದ್ಲು ಎತ್ಕೊಂಡೋಗ್ರ ಏನಾಯ್ತು ಸ್ಕ್ಯಾನ್ ಮಾಡಿ ನೋಡ್ದೆ ಈ ಸಲನು ಹೆಣ್ಮಗುನೇ ಅಯ್ಯ ಸರಿ ಕರ್ಕೊಂಡೋಗಿ ತೊಳಸು ಅಪ್ಪ ಆಗ್ಲೇ 3 ಸಲ ಮಾಡ್ಸಿದೀವಿ ದೇಹ ತಡಿಯತ್ತಾ ಅಂತ ಗೊತ್ತಿಲ್ಲಯ್ಯ ಅದಕ್ಕೆ ನಾನೇನು ಮಾಡಲಿ ಕಾಸು ಕೊಟ್ಟವನ ಹೆಂಡತಿಗೆ ಮಕ್ಕಳನ್ನ ಹೆರಕ್ಕೆ ಶಕ್ತಿ ಇಲ್ಲ ನಿನ್ನ ಮಗಳ ಹೊಟ್ಟೆನ ಬಾಡಿಗೆಗೆ ತಗೊಂಡು ಎರೋಣ ಅಂದರೆ ಅದರಲ್ಲಿ ಬರೀ ಹೆಣ್ಣು ಮಗನೇ ಆಗ್ತಾೈತೆ ಆದರೆ ಅವನು ಗಂಡು ಮಗನೇ ಬೇಕು ಅಂತ ಒಂಟಿ ಕಾಲಲ್ಲಿ ನಿಂತವನೆ ಏನು ಮಾಡೋಕ್ಕಾಗಲ್ಲ ತೊಳಸು ನನ್ನ ಮಗಳ ಜೀವಕ್ಕೇನಾದ್ರೂ ಆಯ್ತಂದ್ರೆ ಹಣೆ ಬರ ಬದುಕಿದ್ರೆ ಕರ್ಕೊಂಬ ಕೆಲಸ ಕೊಡ್ತೀನಿ
ಏನ ನೋಡ್ಕೊಂಡು ನಿಂತಿದ್ಯಾ? ಕರ್ಕೊಂಡೋಗ. ನಡಿಯಮ್ಮ. ಮನೆಯಿಂದ ಜ್ಯೋತಿಷಿ ಬಂದವ್ರಣ್ಣ. ಓ ಆವಯ್ಯನ ಮೇಲ್ ಬರ ಕೇಳು. ಅವ್ರು ನಿಮ್ಮನ್ನ ಕೆಳಗಡೆ ಬರೋ ಕೇಳವ್ರೆ. ಅಗಳ ಏನೇ ಲೀಲಾವತಿ, ಏನೋ ಹೊಸ್ದಾಗಿ ಬಂದಿರೋ ಥರ ಹೋಗಿ ಮೂಲೆಯಲ್ಲಿ ನಿಂತಿದ್ಯಾ? ಯಾರವಳು? ನಾನು ಕಾಲೇಜಲ್ಲಿ ಓದೋಳೊಬ್ಳು ಜೂನಿಯರ್. ಪಾಕೆಟ್ ಮನಿಗೋಸ್ಕರ ಕೆಲ್ಸಕ್ಕೆ ಬರ್ತೀನಿ ಅಂದ್ಲು. ಪಾಕೆಟ್ ಮನಿನ? ನಿನಗೆ ಗೊತ್ತಿದೆಯಲ್ಲ, ಬರೋರೆಲ್ಲ ಚೆನ್ನಾಗಿರೋದನ್ನ ಕೇಳ್ತಾರೆ. ಚೆನ್ನಾಗಿ ತಿಂದು ಗುಂಡುಗಾಗೋನು. ಕಸ್ಟಮರ್ಸ್ ಹತ್ರ ನಂಬರ್ ಇಸ್ಕೊಳ್ಳೋದು, ಮಾತಾಡೋದು, ಫೋಟೋ ತೆಗೆಸ್ಕೊಳ್ಳೋದು ಯಾವುದು ಇರಬಾರ್ದು. ನಾವ್ ಹೇಳ್ದಂಗೆ ಇರಬೇಕು. ಹೇಳಿನೇ ಕರ್ಕೊಂಡು ಬಂದಿದ್ದೀನಿ. ಸರಿ ನಂಬರ್ ಕೊಟ್ಟೋಗು. ಹೇಳಮ್ಮ. 9884. ಏನ್ ಸ್ವಾಮಿ ಒಳಗೆ ಬರಲ್ಲ ಅಂದ್ರಂತ ಮಡಿ. ಸ್ವಾಮಿ ಎಲ್ಲಿ ಹೋಗ್ತಾ ಇದ್ದೀವಿ? ಏನ್ ಸ್ವಾಮಿ ಹುಡುಗಿ ಆಸೆ ಬಂದ್ಬಿಡ್ತಾ? ಹೌದು, ಇವ್ರ ಹತ್ರ ಇರೋ ದುಡ್ಡಿಗೆ ಮನ್ಸ್ ಮಾಡಿದ್ರೆ ಹಿಂದಿ ಹೀರೋಯಿನ್ ಕರ್ಸ್ಬೋದು. ನಾನ್ ಯಾಕೆ? ಸ್ವಾಮಿ ಇವಾಗ್ಲಾದ್ರೂ ಹೇಳಿ ನಿಮ್ಮ ಚಿದಂಬರ ರಹಸ್ಯನ. ದಣಿಗಳು ಬರಲಿ. ಎಷ್ಟು ಸಂತ್ಯಪ್ಪ. ಶಿವ ಶಿವಾನಂದ ಭವ ಭವಾನಂದ ತೀರ್ಥ ಶಂಭೋ ಶಂಭೋ ಶಂಕರ ಹರರ. ಅಪ್ಪಾಜಿ ನಿಮ್ಮ ಆಶೀರ್ವಾದ. ಇವನೇ ಆ ಹುಡುಗ. ಸ್ವಾಮಿಗಳು ಏನ್ ಕೇಳಿದ್ರು ಉಶ್ ಅಂತ ಅವ್ರೆ. ಅಪ್ಪಾಜಿ ನೀವಾದ್ರೂ ನಾಚಿಕೆ ಅಲ್ದೆ ಹೇಳಿ, ನಿಮಗೆ ಸುಟ್ಟಿರೋ ಹಣ್ಣು ಬೇಕಾ ಸುಡದೇ ಇರೋ ಹಣ್ಣು ಬೇಕಾ? ಸದ್ದು. ನಿನಗೇ ಗೊತ್ತು, ದಣಿಗಳಿಗಿರತಕ್ಕಂಥ ಸ್ವತ್ತು ಈ ಜಗತ್ತಿನ ತುಂಬಾ ಇದೆ. ಹೌದೌದು, ನಮ್ಮ ಅಪ್ಪಾಜಿನೇ ಅಲ್ವಾ ಇಡೀ ಜಗತ್ತಿಗೆ ಹೀರೋ. ನೀವೇ ಮಾತಾಡ್ಬಿಡಿ. ಸ್ವಾಮಿ ಅವರು ಉಸ್ ಅಂತಾರೆ, ನೀವು ಉಸ್ ಅಂತೀರ. ವಿಷಯ ಏನಂತ ಹೇಳಿ? ದಣಿಗಳಿಗಿದ್ದ ಒಬ್ಬಳೇ ಒಬ್ಬ ಮಗಳು ಚಿಕ್ಕ ವಯಸ್ಸಿನಲ್ಲೇ ತೀರ್ಕೊಂಬಿಟ್ಲು. ಇಷ್ಟು ಸ್ವತ್ತನ್ನು ವಾರಸ್ತಾರಿಲ್ಲದೆ ಬಿಟ್ಟು ಹೋಗೋಕ್ಕಾಗಲ್ವೇ? ಹಂಗಿರುವಾಗ ದತ್ತು ತಗೋಬೋದಲ್ಲ? ತಗೋಬೋದಾಗಿತ್ತು. ಆದರೆ ದಣಿಗಳ ಸಂಬಂಧಿಕರೆಲ್ಲ ತಮ್ಮ ಮಕ್ಕಳನ್ನೇ ದತ್ತು ತಗೋಬೇಕು ಅಂತ ಹಠ ಹಿಡಿತಾ ಇದ್ದಾರಲ್ಲ. ಅಪ್ಪಾಜಿ ಚೆನ್ನಾಗಿ ಅವರೇ ಹುಟ್ಟಿಸ್ಬೋದಲ್ಲ? ಅಮ್ಮ ಅವ್ರ ವಯಸ್ಸಿಗೆ ಹೇರೋಕ್ಕಾಗಲ್ಲಪ್ಪ. ದಣಿಗಳ ಜಾತಕದ ಪ್ರಕಾರ ಅವ್ರಿಗೆ ಒಂದು ಹೆಣ್ಣು ಮಗುನೇ ವಾರಸಾಗಿ ಹುಟ್ಟಬೇಕು. ಯೋ ಸ್ವಾಮಿ, ಹೊಟ್ಟೆ ಒಳಗೆ 4 ತಿಂಗಳದು ರೆಡಿಮೇಡ್ ಆಗಿ ಬಂದಿದೆ. ಇವಾಗ ತಾನೇ ತೊಳಸಕ್ಕೆ ಕೇಳಿದೆ. ಅದನ್ನು ಕ್ಯಾನ್ಸಲ್ ಮಾಡಿ ಅಪ್ಪಾಜಿಗೆ ಡೆಲಿವರಿ ಮಾಡ್ಸೋಣ. ತುಂಬ ಮುಖ್ಯ ಅಂದರೆ ಹುಟ್ಟುವಂಥ ಮಗು ದಣಿಗಳಿಂದಲೇ ಹುಟ್ಟಿ ಬಂದಿರಬೇಕು. ಒಂದು ಒಳ್ಳೆ ಹೆಣ್ಣು ಹೊಟ್ಟೆಗೆ ದಣಿಗಳ ವೀರ್ಯನ ಹಾಕಿ ಒಂದು ಒಳ್ಳೆ ರೀತಿಯಲ್ಲಿ ಮುದ್ದಾದ ಹೆಣ್ಣು ಮಗಳನ್ನ ಎತ್ಕೊಡ್ಬೇಕು. ಆಸ್ತಿ ಮಾರಿ ಮಕ್ಕಳನ್ನ ಕಾಪಾಡ್ತಾರೆ, ಆದ್ರೆ ನೀವು ವೀರ್ಯ ಮಾರಿ ಆಸ್ತಿ ಕಾಪಾಡೋ ಪ್ಲಾನ್ ಮಾಡಿದ್ರ. ಬೇಷ್ ತುಂಬಾ ಚೆನ್ನಾಗಿದೆ. ಇವೆಲ್ಲ ನಾನು ಮಾಡೋ ಕೆಲಸನೇ ತಾನೆ. ಆದ್ರೆ ಅಪ್ಪಾಜಿ ಮನ್ಸು ಮಾಡಿದ್ರೆ ಆಸ್ಪತ್ರೆನ ಕೊಂಡ್ಕೊಂಡು ಮಾಡಿಸ್ಬೋದಲ್ಲ? ಮಾಡ್ಬೋದು. ನಮಗೆ ಮಾತ್ರ ಗೊತ್ತಿರಬೇಕು ಇದು ದಣಿಗಳ ಮಗು ಅಂತ. ಆದರೆ ಊರು ಮುಂದೆ ಎಲ್ಲ ದತ್ತು ತಗೊಳ್ಳೋ ಥರನೇ ತೋರಿಸ್ತಾರೆ. ಇದೆಲ್ಲ ರಹಸ್ಯವಾಗಿ ಮಾಡೋದಕ್ಕೆ ಒಬ್ಬ ಆಳ್ಬೇಕು. ಅದ್ ನಾನೇ ತಾನೇ? ಚೆನ್ನಾಗಿ ಅರ್ಥ ಮಾಡ್ಕೊಂಡೆ. ನಿಂದು ಒಳ್ಳೆ ಬುದ್ಧಿ. ಸ್ವಾಮಿ ಹೊಗಳಿದ್ದೆಲ್ಲ ಸಾಕು. ಎಷ್ಟು ಕೊಡ್ತೀರಾ? ಅಮ್ಮಮ್ಮ ಅಂದರೆ 2 ಸೀತಾನೆ. ಅಪ್ಪಾಜಿನೇ ಆಶ್ಚರ್ಯ ಪಡ್ಬೇಕಂತ ತರಿಸ್ತೀನಿ, ತಲೆ ಕೆಡ್ಸ್ಕೋಬೇಡಿ. ಈ ಪಿಜ್ಜಾ ಬರ್ಗರ್ ಥರ ಇರೋ ಎಲ್ಲ ಐಟಮ್ಸ್ನು ಡಿಸೈನ್ ಆಗಿ ಡೆಲಿವರಿ ಮಾಡಿಸ್ತೀನಿ.
ಶುಗರ್ ಆಸ್ತಮಾ ಥೈರಾಯ್ಡ್ ಯಾವ ಪರಂಪರೆ ರೋಗನೂ ಇಲ್ಲ. ನಿಮಗೆ ಹುಟ್ಟೋ ಮಗಳು ಧನಲಕ್ಷ್ಮಿ, ಆದಿಲಕ್ಷ್ಮಿ, ಮಹಾಲಕ್ಷ್ಮಿ ಎಲ್ಲ ಸೇರಿ ಅಷ್ಟಲಕ್ಷ್ಮಿನೇ ಹುಟ್ಟಾಳೆ. ಆಮೇಲೆ ಒಂದು 50 ಲಕ್ಷ ಸೇರಿಸ್ಕೊಟ್ಬಿಡಿ. ಜ್ಯೋತಿಷಿಗಳೇ ಜಾಸ್ತಿ ಮಾತಾಡಬೇಡಿ, ಮುಗಿಸಿ. ಸ್ವಾಮಿ ಹೆಂಗೈತೆ ಅವಳ ಅಜ್ಜಿ? ಸ್ಟ್ರಾಂಗ್ ಪೀಸು, ಮೊಟ್ಟೆ. ಇವಳು ಮೊಟ್ಟೆ ಸಖತ್ ಸ್ಟ್ರಾಂಗು. ಡೈನೋಸರ್ ಮೊಟ್ಟೆ ಬೇಕಾದ್ರೆ ಸಿಗುತ್ತೆ, ಆದ್ರೆ ಇವಳದು ಜಗತ್ತಲ್ಲಿ ಎಲ್ಲೂ ಸಿಗಲ್ಲ. ಅದೆಲ್ಲ ಇರಲಿ, ನಾನು ಹೇಳೋ ದಿನ ತಾರೀಕು ಸಮಯದಲ್ಲೇ ಮಗುವನ್ನ ಹೊರಗೆ ತೆಗಿಬೇಕು. 1 ನಿಮಿಷನೂ ತಡ ಆಗಬಾರ್ದು. ಯಾಕೆ ಅಂದರೆ ಅದರಲ್ಲೇ ದಣಿಗಳ ಆಯಸ್ಸು, ಆಸ್ತಿ ವೃದ್ಧಿ ಅಡಗಿರೋದು. ಉಸಾರು ರೀ ದೊಡ್ಡವರೇ, ಇಲ್ಲಿ ಡ್ಯಾನ್ಸರ್ ಚಿಕ್ಕಮಲ್ಲಿ ಮನೆಯಲ್ಲಿದೆ. ಚಿಕ್ಕಮಲ್ಲಿ ಮನೆ. ಚಿಕ್ಕಮಲ್ಲಿ ಮನೆನಾ? ರಾಜಮ್ಮ ಆ ಶರ್ಟ್ ಕೊಡು, ಈ ಹುಡುಗರಿಗೆ ಚಿಕ್ಕಮಲ್ಲಿ ಮನೆ ತೋರಿಸ್ಬಿಟ್ಟು ಬರ್ತೀನಿ. ತೋರಿಸ್ತಾನಂತೆ. ಏಯ್, ಆ ಮೂಲೆಯಲ್ಲಿ ಹೋಗಿ ಕೇಳ್ರಲ್ಲ, ಬೀದಿ ನಾಯಿ ಕೂಡ ಅವ್ರ ಮನೆ ತೋರಿಸ್ತೈತೆ. ಹೆಸರು ಹೇಳ್ತಿದ್ದಂಗೆ ಸಾಕು ಎದ್ದು ಅಂಟ್ಬಿಟ್ಟ. ಅಣ್ಣ ಇದೇ ಹುಡುಗಿ ಅನ್ಸುತ್ತೆ. ಮಗಳೇ ಒಳಿಟ್ ನಡಿ. ಏನ್ಲ ಒಳಗೆ ಕಳಿಸ್ಬಿಟ್ಟ? ಇರು ಮತ್ತೆ ಕರೀತಾನೆ. ಏನ್ರಲ್ಲ ಅಣ್ಣ ನಿಮ್ಮ ಮಗಳು. ಏನ್ರಲ್ಲ ಅಯ್ಯಾಗಿಯ ಸರ್ ಅಂತ ಕರೆಯಲಿ. ಆಯ್ತು ಸರ್. ಕೂತ್ಕ. ಕುಣ್ತಕ್ ಬುಕ್ ಮಾಡಕ್ ಬಂದ್ರೇನೋ? ಹೌದು ಸರ್. ಸಿ ನಾನು ಎಂಡ್ರನ್ನೊಂದು ಮಾತು ಕೇಳ್ಬಿಡ್ತೀನಿ. ಆಯ್ತು ಸರ್. ಚಿನ್ನ 1 ನಿಮಿಷ ಹೊರಗೆ ಬಾರೆ. ಬಂದೇರಿ. ವಿಷಯ ನೇರವಾಗಿ ಮಾತಾಡೋಣ. ಆಯ್ತು ಸರ್. ಕುಣಿತಕ್ಕೆ ಕಳಿಸೋದಕ್ಕೆ ಕೊತ್ವಾಲೊಂದು ಒಬ್ಬಂದೇ ಪ್ರಾಬ್ಲಮ್ಮು. ಮೊದಲು ಅವನ್ನ ಒಪ್ಪಿಸ್ಬೇಕು. ಹಂಗೂ ಏನಾದ್ರೂ ಚಿಕ್ಕಮಲ್ಲಿ ಕುಣಿದ್ರೆ ಆ ಹುಡುಗಿದು ಕೈ ಹಿಡ್ದು ಎಳಿಯೋದು, ಸಂಟಾಗಿಲ್ಲೋದು, ಈ ಸೆಲ್ ಫೋನಲ್ಲಿ ವಿಡಿಯೋ ಮಾಡೋದು, ಇಂಥ ಕೆಲಸ ಎಲ್ಲ ಇಟ್ಕೋಬಾರ್ದು. ಸರಿನಾ ನಾನು ಹೇಳೋದು? ಸರಿ ಸರ್. ಯಾಕೆಂದ್ರೆ ಸಂಸ್ಕಾರ ಇರೋ ಕುಟುಂಬ ನಮ್ದು. ಡ್ಯಾನ್ಸರ್ ತಾನೇ ಚಿಕ್ಕಮಲ್ಲಿ ಅಂತ ಹಂಗೆ ಹಿಂಗೆ ಅಂತ ಸಲೀಸಾಗಿ ಆಟ ಆಡಕ್ ಹೋಗ್ಬೇಡಿ. ಅವಳಿಗೇನು ಗೊತ್ತಾಗೋದಿಲ್ಲ, ಪಾಪದ ಹುಡುಗಿ, ಗೊತ್ತಾಯ್ತಾ? ಹಂಗೇನಾದ್ರು ತಪ್ಪಿಪ್ ನಡೀತು ಅಂತ ಅನ್ಕೊಳ್ಳಿ, ಕೊತ್ವಾಲ ಕೊಂದೇ ಬಿಡ್ತಾನೆ. ಉಸಾರು. ಹಂಗೆಲ್ಲ ಅನ್ಕೋಬಿಡಿ ಸರ್, ಅದು ನಮ್ಮನೆ ಹುಡುಗಿ ತರಾನೇ. ಹೌದು. ಪ್ರೋಗ್ರಾಮ್ಗೆ ಎಷ್ಟು ಕೊಡ್ತೀರಾ? ಅದು ಚಿಕ್ಕಮಲ್ಲಿನ ಒಂದ್ಸಲ ನೇರವಾಗಿ ನೋಡ್ಬಿಟ್ಟು. ಏನ್ ನೇರವಾಗಿ ನೋಡೋದು? ಇಷ್ಟೊತ್ತು ನೇರವಾಗಿ ತಾನೇ ನೋಡ್ತಿದ್ದೆ. ಬೇಕು ಅಂದ್ರೆ ಸೈಡ್ ಇಂದ ನೋಡ್ಕೋ. ನೀವೇನಾ ಚಿಕ್ಕಮಲ್ಲಿ? ನಾನೇನೆ. ಹಂಗಂದ್ರೆ ಆ ಕೋತ್ವಾಲ? ಅದು ನಾನು. ಚಿಕ್ಕಮಲ್ಲಿಗೆ 3ನೇ ಗಂಡ. ಕೋತ್ವಾಲ್ ಸರ್, ನೀವ್ ಇದನ್ನೇ ತಡ್ಕೊಂಡಿದ್ದೀರಾ ಅಂದ್ರೆ ನೀವ್ ಯಾವ್ದನ್ ಬೇಕಾದ್ರೂ ತಡ್ಕೋತೀರ. ಯಪ್ಪ ನನ್ನ ಮನೆ ದೇವ್ರೇ. ಚೆನ್ನಾಗಿರು. ಎದ್ದೇಳು. ನಿನ್ನೆ ಚಿಕ್ಕಮಲ್ಲಿ, ಇವತ್ತೇನ್ ಕಾದಿದ್ಯೋ? ಅಣ್ಣ ಇವತ್ ನೋಡೋಳು ಬರೀ ಮುಖ ಅಲ್ಲ, ಸೊಂಟ ಕೂಡ ಮೈದಾ ಹಿಟ್ಟಲ್ಲಿ ಮಾಡಿರೋ ಪರೋಟ ಇದ್ದಂಗಿದೆ. ಬಾಣ ನನ್ನ ಪ್ರಕಾರ ನಮ್ ಕಲೆ ಮತ್ತೆ ನಮ್ ಕಲಾವಿದ್ರು ಗೌರವದಿಂದ ಬದುಕ್ಬೇಕು. ಅದೇ ಅಕ್ಕ ನನ್ನ ಆಸೆ. ಇವಾಗೇನು ನನ್ ಮಗಳು ಇವ್ರ ತಂಡದಾಗ ಕುಣಿಬೇಕು ಅಷ್ಟೇ ತಾನೇ? ಆದ್ರೆ ಅದಕ್ಕೆ ಸ್ವಲ್ಪ ಕಂಡೀಷನ್ ಐತೆ. ಏನಿದ್ರು ಹೇಳಕ್ಕ. ಕಂಡೀಷನ್ ನಂಬರ್ 1, ಪ್ರೋಗ್ರಾಮ್ ಎಲ್ಲಿ ನಡೀತೈತೋ ಅಲ್ಲಿಗೆ ಬರ್ತೀವಿ. ಟೀಮ್ ಜೊತೆ ಸೇರ್ಕೊಂಡು ವ್ಯಾನಲ್ಲೆಲ್ಲ ಬರಲ್ಲ, ಕಾರಲ್ಲೇ ಬರೋದು. ಅದನ್ನು AC ಕಾರಲ್ಲೇ ಬರೋದು. ಅದ್ರ ಕಾಸು ಸೆಪರೇಟ್ ಆಗಿ ಕೊಡ್ಬೇಕು. 2, ನೀವು ಕೊಡೋ ಊಟನೆಲ್ಲ ತಿನ್ನಲ್ಲ, ನಮಗೆ ಸ್ಪೆಷಲ್ ಆಗಿ ತರಿಸ್ಬೇಕು. ಮುಖ್ಯವಾಗಿ ತಲೆ ಬಾಚಕ್ಕೊಬ್ಬ, ಬಟ್ಟೆಗೊಬ್ಬ, ಆಮೇಲೆ ಮೇಕಪ್ ಗೊಬ್ಬ. ಟೋಟಲ್ ಆಗಿ 3 ಜನ ಅಸಿಸ್ಟೆಂಟ್ ಬರ್ತಾರೆ. ಅದಕ್ಕೆ ಸಪ್ರೇಟ್ ಬಾಟ. ಅವ್ರಿಗೆ ಕೊಡ್ಬೇಕಾಗಿರೋ ಕಾಸು ನಮ್ಗೆ ಕೊಡ್ಬೇಕು. ಅಯ್ಯೋ ಏನಕ್ಕ ನೀನ್ ಒಳ್ಳೆ ಅದು ಇದು ಅಂತ ಅನ್ಕೊಂಡು ಇಂಥ ಬೊಂಬಾಟ್ ಹುಡುಗಿ ಹೆತ್ತಿದ್ಯಾ. ನಿಂಗೆ ಏನ್ ಬೇಕಾದ ತಗೊಳಕ್ಕ. ಇವ್ರೇನು ಮಾತಾಡ್ತಾನೆ ಇಲ್ಲ. ಇವನ್ ಚಿಕ್ಕ ಹುಡುಗಕ್ಕ, ಇವನಿಗೇನ್ ಗೊತ್ತು? ಎಲ್ಲ ನಾನೇ ತೀರ್ಮಾನ ಮಾಡೋದು. ಪ್ರೋಗ್ರಾಮ್ ತಗತಿದ್ದಂಗೆ ಸುದ್ದಿ ಮುಟ್ಟಿಸ್ತೀನಿ. ನಿನ್ ಫೋನ್ ನಂಬರ್ ಕೊಡಕ್ಕ. ಸರಿ, ಯಾರಿಗೂ ನಂಬರ್ ಕೊಡ್ಬಾರ್ದು. ಜನಗಳ ಹಿಂಸೆ ತಡಿಯಕ್ಕಾಗಲ್ಲ, ನೆಮ್ಮದಿಯಾಗಿ ಮಲ್ಗಕ್ಕೂ ಬಿಡಲ್ಲ. ನನ್ಗೆ ಯಾಕೋ ಇದಕ್ಕೆ ಸನ್ಯಾಸಿ ಒಪ್ತಾನೆ ಅಂತ ಅನ್ಸ್ತಾ ಇಲ್ಲ. ಏನ್ ಮಾಡ್ತೀಯಾ? ಕಾಲಿಗೆ ಬಿಟ್ಬಿಡೋದು. ಮರಿ ತಗೊಳಪ್ಪ. ಎಲ್ಲಿದ್ದು ದುಡ್ಡಿದು? ಯಾರು ಕೊಟ್ರು? ಕ್ಷಮಿಸ್ಬಿಡಪ್ಪ, ಮೊದಲನೇ ಸಲ ನೀನು ಕೇಳ್ದೇನೆ ಪ್ರೋಗ್ರಾಮ್ಗೆ ಅಡ್ವಾನ್ಸ್ ತಗೊಂಬಿಟ್ಟೆ. ಅದ್ರಲ್ಲಿ ಏನ್ ತಪ್ಪಿದೆ? ಏನ್ ವಿಶೇಷ? ಯಾವ ಊರು, ಯಾವತ್ತು? ಇವತ್ತೇ, ಈಗ್ಲೇ ಹೊರಡಬೇಕು. ಪದವಿ ಸ್ವೀಕಾರದ ಕಾರ್ಯಕ್ರಮ. ಯಾವ ಪದವಿ? ಸರಿಯಾಗಿ ಹೇಳಯ್ಯ. ಶಿವಲೋಕದ ಪದವಿ. ಒಬ್ಬ ಹೊಗೆ ಹಾಕ್ಸ್ಕೊಂಡ, ಅದಕ್ಕೆ ಹೇಳಕ್ ಹೊಸ ಆಡ್ತಾವನೆ. ಹೆಣದ ಮುಂದೆ ಪಂಚಾಯತ್ ಕಟ್ಕೊಂಡು ಕುಣಿಯೋದಕ್ಕ ಇಷ್ಟು ವರ್ಷ ಈ ವಿದ್ಯೆ ಕಲ್ತಿದ್ದು. ಲೇ ಸನ್ಯಾಸಿ, ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳ. ಆಷಾಢ ಹುಟ್ಟಿ 2 ದಿನ ಆಯ್ತು. ಇನ್ನು 28 ದಿನ ಯಾವ ಶುಭ ಕಾರ್ಯನೂ ನಡೆಯಕ್ಕಿಲ್ಲ. ಅದು ಮಾತ್ರ ಅಲ್ಲ, ನಮಗೆಲ್ಲ ಹೊಟ್ಟೆ ಗಿಟ್ಟಿಗೆ ಆ ಪುಣ್ಯಾತ್ಮ ಓಸಿ ಲಕ್ಕಿ ಕೊಡೋದಕ್ಕೆ ಹೊಟ್ಟೆ ಹೊರಿತಾ ಇದೀವಿ. ಆದ್ರೆ ಮಕ್ಳಿಗೆ ಹುಷಾರಿಲ್ದಂಗಾದ್ರೆ ಮಾತ್ರೆ ಔಷಧಿಗಾದ್ರೂ ಬೇಕಲ್ವೇನ್ಲ? ಕೊನೆಗೆ ನಾನು ಇದ್ರಲ್ಲಿ ಸೇರಿಸ್ಕೊಂಡ್ಬಿಟ್ರ? ಸರಿ, ಎಲ್ಲರೂ ಸರಿಯಾಗಿ ಹಂಚ್ಕೊಳ್ಳಿ. ಸಾವಿನ ಮನೇಲಿ ಕುಣಿಯವಳು ಅವಳೆಂತವಳು,
ಹಲೋ, ಯಾರು? ಅಕ್ಕ ಅವತ್ತು ತೋಟಿ ಜೊತೆ ಬಂದಿದ್ನಲ್ಲ. ಹಾ, ಹೇಳಪ್ಪ. ಅಕ್ಕ ಒಂದು ಪ್ರೋಗ್ರಾಮ್ ಇದೆ, ತಕ್ಷಣ ಹೊರಟು ಬರಬೇಕು. ಆಮೇಲೆ ಕುಣಿಬೇಕಿರೋದು ಒಂದು ಸಾವಿನ ಮನೇಲಿ, ಅದಕ್ಕೆ ಕೇಳೋಕ್ ಸ್ವಲ್ಪ ಮುಜುಗರ ಆಯ್ತು. ಇದಕ್ಕೆ ಯಾಕಪ್ಪ ಮುಜುಗರ? ನನ್ ಗಂಡನೇ ಹೋಗಿ ಹಾಕಿಸ್ಕೊಂಡ್ರು, ಕಾಸು ಕೊಟ್ಟು ನನ್ ಮಗಳನ್ನ ಕುಣಿ ಅಂದ್ರೆ ಕುಣಿತಾಳೆ. ಜ್ಯೂಸ್ ಎಲ್ಲ ರೆಡಿ ಆಯ್ತಾ? ಎಸ್ ಮೇಡಮ್. ನಮಸ್ತೆ ಮೇಡಮ್. ನಿಲ್ಸಲ್ಲ ಲೇ ಹೊಸ ಆಟ ನಿಲ್ಸಲ್ಲ. ಇವನ್ ಬಾಳೆ ಕಣ್ಣೀರ್ ಹಾಕೋದ್ ಬ್ಯಾರೆ. ಮೇಲ್ಸೆ ನೋಡು, ಅಲ್ಲಿ ನೋಡು, ಇವ್ನ್ 3 ಜನ ಎಂಟಿರು ಆಸ್ತಿಲ್ ಪಾಸ್ ಸಿಗ್ತೈತಿ ಅಂತ ಸಂತೋಷವಾಗವ್ರೆ. ಒಂದ್ ಸಿನಿಮಾ ಆಡಾಕಿ ಇವ್ನ್ ಒತ್ಕೊಂಡ್ ಹೋಗ್ರಲ್ಲ. ಅಣ್ಣ, ಇದನ್ನ ಅವ್ರ ಕೈಲಿ ಕೊಟ್ಬಿಡು. ಸ್ವಾಮಿ ತಗೊಳ್ಳಿ. ಏನಿದು ಕುಣದ್ ಬಂದ್ ದುಡ್ಡಲ್ಲಿ ತಂದಿದ್ದು? ಸ್ವಾಮಿ ಸುಮ್ಮನೆ ಕುಡ್ದು ಬಿಡಿ ಸ್ವಾಮಿ. ಮಾನಗೆಟ್ಟ ನಾಯಿ, ಹೆಣದ ಮುಂದೆ ಕುಣದ್ ಬಂದ್ ನಿಂತವನೆ. ಏಯ್, ಒಂದ್ ಸಿಲ್ವರ್ ತಟ್ಟೆ ತಂದು ಇವ್ನ್ ಕೈ ಕೊಟ್ಟು ಕಾಲಿಗೆ ಗೆಜ್ಜೆ ಕಟ್ಬಿಟ್ಟು ಚಾಟಿಲಿ ರಪ್ಪ ರಪ್ಪ ಅಂತ ಹೊಡ್ಕೊಂಡು ಬೀದಿಲ್ ಕುಡಿಯ ಕೇಳಲೇ ಭಿಕ್ಷೆ ಹಾಕ್ತಾರೆ. ಎಲ್ರು ಆಯ್ಕೊಂಡ್ ತಿನ್ರೋ ಮಾನಗೆಟ್ಟ ನಾಯಿಗಳ. ಸ್ವಾಮಿ, ಮೊದ್ಲೇ ಅವನ್ ಮನ್ಸು ಒಡೆದೋಗದೆ. ಇದಕ್ಕೆ ಅವನಿಗೊಂಚೂರೂ ಇಷ್ಟ ಇರ್ಲಿಲ್ಲ. ನಾನೇ ಎಲ್ಲಾರ ಕಷ್ಟನೂ ಅವ್ನಿಗೆ ಹೇಳಿ ಬಲವಂತವಾಗಿ ಕರ್ಕೊಂಡು ಹೋದೆ. ಓ, ನೀನೇನ ಎತ್ಕಡ್ದವನು? ನೀನು ಒಬ್ಬ ಗಂಡ್ಸ, ನಿನಗ್ ಮೀಸೆ ಬೇರೆ ಕೇಳು. ನಿನಗೆಲ್ಲ ವಾದ್ಯ ಮುಟ್ಟಕ್ಕೆ ಯೋಗ್ಯತೆ ಇಲ್ಲ ಕಳ. ಹೌದೌದು, ಇವ್ರು ಹಾಡನ್ನ ಹಾಡಿ ಮರುಭೂಮಿನ ಹಸಿರಿನೆಲೆ ಮಾಡಿ ದೊಡ್ಡ ಸಿಟಿನ ಮಾಡಿದ್ದಾರೆ. ಮುಚ್ಕೊಂಡು ಕುಡಿಯಯ್ಯ. ಮರಿ, ಅವ್ರು ಮಾತಾಡಿದ್ರೆ ಮಾತಾಡ್ಕೊಳ್ಳಿ, ನೀನ್ ಸುಮ್ಮನೆ ತಿನ್ನಪ್ಪ. ಏಯ್, ಸುಡ್ಗಾಡಲ್ಲಿ ಎಣ್ಣೆಕ್ಕೆ ಎಡೆ ಇಟ್ಟಿರ್ತಾರಲ್ಲ, ಎಷ್ಟು ಅಂತಾರ, ಅಲ್ಲೇ ತಿಂದು ಬರ್ಬೋದಾಗಿತ್ತಲ್ಲ. ಕೇಳಲೇ, ನಿನಗ್ ವಾದ್ಯ ಹೇಳ್ಕೊಟ್ಟಿರೋ ಈ ಸ್ವಾಮಿನಾಥ ಹೇಳ್ತಾ ಇದ್ದೀನಿ, ನೀ ಯಾರು ಉದ್ಧಾರನೇ ಆಗಲ್ಲ. ನೀನೇನು ಉದ್ಧಾರ ಆಗಿ ಗುಡ್ಡೆ ಹಾಕ್ದ? ನೀನೇ ಹಾಡ್ತೀನಿ ನುಡಿಸ್ತೀನಿ ಅಂತ ಹೋಗಿ ನಿಂತೆ. ಯಾವ ದೇವಸ್ಥಾನದಲ್ಲಿ ಹಾಡಕ್ ಒಳಗ್ ಬಿಟ್ರು, ಯಾವ ಮದ್ವೆಲ್ ಹಾಡಕ್ ಬಿಟ್ರು, ಹೊಡೆದು ನಾಯಿಗೆ ಓಡಿಸ್ದಂಗ್ ಓಡಿಸ್ಲಿಲ್ಲ. ಯೋ, ನೀನೇನೋ ನನಗೆ ಹೇಳ್ಕೊಟ್ಟೆ ಅಂತ ಹೇಳ್ಕೊಂಡ್ ತಿರ್ಗೋದು. ನೀನ್ ಕಲ್ಸ್ಕೊಟ್ಟಿದ್ ವಿದ್ಯೆ ಕತ್ತೆ ಲದ್ದಿಗ್ ಸಮ. ನೀನ್ ಹೇಳ್ಕೊಟ್ಟಿದ್ ಮಾತ್ರ ಕಲ್ತಿದ್ರೆ ನಾನು ಇವತ್ತು ನಿನ್ನಂಗೆ ಅಂತರ್ಪಿಶಾಚಿ ತರ ಕೂತಿರ್ತಿದ್ದೆ. ಅಂತರ್ಪಿಶಾಚಿ ಆದ್ರೂ ಸ್ವಾಮಿನಾಥ ಸ್ವಾಮಿನಾಥನೇ ಕಣೋ. ನಿಂತರ ಹೇಳ್ತೀನೋ ಮಾನಗೆಟ್ಟು ನನ್ ಮಗ ಅಲೈ ಸ್ವಾಮಿನಾಥ. ಯೋ, ಸ್ವಾಮಿನಾಥನ ಮಣ್ಣಾನ್ ಗಟ್ಟಿ ಚಪ್ಪಲಿ ತಗೊಂಡು ಹೊಡಿತೀನಿ. ನೀನ್ ಕುಡಿತಿದ್ಯಲ್ಲ ಕುಡಿ, ಇದು ನನ್ ಬೆವರಿಂದು. ನೀನ್ ತಿನ್ನೋ ಅನ್ನ ಎಲ್ಲ ನಾನು ಹಾಕ್ತಿರೋ ಭಿಕ್ಷೆ. ಇದಕ್ಕೂ ಮೇಲೆ ಏನಾದ್ರೂ ಮಾತಾಡ್ದೆ ಹೊಡೆದು ಹಲ್ಲೆಲ್ಲ ಉದುರಿಸ್ಬಿಡ್ತೀನಿ. ಏ ಸನ್ಯಾಸಿ, ಏನಾದರೂ ದೊಡ್ಡವರು ಕಣ್ಲಾ, ಊರೆಲ್ಲ ಮರ್ಯಾದೆ ಕೊಡ್ತಿಲ್ಲ ಅಂತ ನೊಂದಿರೋ ಮನ್ಸಿಗೆ ಎತ್ತು ಮಗ ಹಿಂಗೆ ಮಾತಾಡಬಾರ್ದು. ಇಷ್ಟು ದಿವಸ ತಾಳ್ಮೆಯಿಂದ ಇದ್ದು ಹೆಂಗ್ ಮಾತಾಡ್ಬಿಟ್ಟಲ್ಲಪ್ಪ. ನನಗೇನಾದ್ರೂ ಒಬ್ಬ ಮಗ ಇದ್ದು ಹಿಂಗೇನಾದ್ರೂ ಮಾತಾಡಿದ್ರೆ ನಾನು ಬದುಕ್ತಾನೆ ಇರಲಿಲ್ಲ. ತಪ್ಪು ಮಾಡ್ಬಿಟ್ಟೆ ಕಣಪ್ಪ. ಆಗ್ಲಿಲ್ಲ ಅಣ್ಣ. ನಮ್ಮಮ್ಮ ಹೆತ್ತು ಬಿಟ್ಟೋದ್ಮೇಲಿಂದ ಬುದ್ಧಿ ಬರೋವರೆಗೂ ಈ ಮನುಷ್ಯ ಒಬ್ಬನೇ ನಿಂತು ನೋಡ್ಕೊಂಡ. ಅವನಿಗೆ ಗೊತ್ತಿರೋ ವಿದ್ಯೆನೆಲ್ಲ ಹೇಳ್ಕೊಟ್ಟ. ಆದರೆ ಅದನ್ನ ಮಾತ್ರ ಇಟ್ಕೊಂಡು ಈ ಕಾಲದಲ್ಲಿ ಬದುಕೋಕೆ ಆಗ್ತಿಲ್ವೇ? ನಾನೇನು ಬೇಕಂತನ ಮಾಡ್ತಿದ್ದೀನಿ, ಬೇರೆ ದಾರಿ ಇಲ್ಲ ಅಣ್ಣ. ಅದನ್ನ ಅರ್ಥನೇ ಮಾಡ್ಕತಿಲ್ಲ. ಇದೇನ ಚಿಕ್ಕ ಮಗ್ಳ ತರ ಮರಿ, ಸಮಾಧಾನ ಇದೆಳು ನಡಿ. ಬರ್ತೀನ.
ಏನದು? ತಮ್ಮನ್ಗೆ ಊಟ. ತಮ್ಮ ಇಷ್ಟ ದಿನ ನಿನ್ ತಮ್ಮಂಗ್ ನೀನೇ ಕೊಡ್ತಿದ್ದ? ಏನ್ ಮಾವ ಹಿಂಗ್ ಮಾತಾಡ್ತೀಯಾ? ಸಾವಿನ ಮನೆ 3 ದಿನದ ಕಾರ್ಯ ಮುಗಿಯೋವರೆಗೂ ಹೊರಗಡೆ ಹೋಗೋ ಹಾಗಿಲ್ವಲ್ಲ, ಅದಕ್ಕೆ ತಗೊಂಡ್ ಬಂದೆ. ನಾನೇನ್ ಬೇರೆಯವಳ ಮಾವ? ಮತ್ತಿನೇನು ನಿನ್ ಮಗಳನ್ನ ಒಳ್ಳೆ ಕಡೆ ಕಟ್ಕೊಟ್ಟೆ ಅನ್ನೋ ದಿಮಾಕಲ್ಲಿ ತಿರ್ಗ್ತಾ ಇದೆಯಾ? ಮದುವೆ ಆಗಿ ಇಷ್ಟು ತಿಂಗಳಾಯ್ತು, ಆ ಹುಡುಗಿನ ಇಲ್ಲಿಗೆ ಬರಲೇ ಇಲ್ಲ. ಅದು ಬಿಡು, ಆ ಮನುಷ್ಯನ ಸಾವಿಗಾದ್ರೂ ಇಲ್ಲಿ ಬರ್ಬೇಕಿತ್ತಲ್ಲ. ಈ ತರ 10 ಕಾರ್ಯ ಸಾಧಿಸ್ಕೊಂಡ್ಬಿಡ್ತಾಳೆ. ಇವಳು ಮುಖ ನೋಡ್ತಾನೆ ಪಾಪ ಕಂಡ್ರಲ್ಲ. ಏಯ್ ಎದ್ ಬಂದ್ರ ಹೋಗಣ. ದರಿದ್ರದವು. ಸುಭದ್ರಂಗೆ ನನ್ನ ಮೇಲೆ ಕೋಪ ಇರ್ಬೋದು, ಆದರೆ ನಮ್ಮಪ್ಪ ಸೊಸೆ ಅಂತ ಅವಳ ಮೇಲೆ ಪ್ರಾಣನೇ ಮಾಡ್ಕೊಂಡಿದ್ದ. ಅವನು ಬದುಕಿದ್ದಾಗಂತೂ ಬರಲಿಲ್ಲ, ಅವನು ಸತ್ತಾಗ್ಲಾದ್ರೂ ಒಂದು ಹೆಜ್ಜೆ ಬರಬೇಕಿತ್ತೆ. ಅಯ್ಯಯ್ಯೋ ಸುಭದ್ರನ ನೀನ್ ಮಾತ್ರ ತಪ್ಪಾಗಿ ತಿಳ್ಕೊಬೇಡಪ್ಪ. ನಿನ್ ಮಾತು ಕೇಳ್ದೆ ನಾನೇ ತಪ್ಪು ಮಾಡ್ಬಿಟ್ಟೆ. ನನ್ ಮಗಳನ್ನ ನಾನ್ ನೋಡೆ ಎಷ್ಟೋ ತಿಂಗಳಾಯ್ತು. ಕರಿಯಪ್ಪ ಅನ್ನೋ ಹೆಸರು ಬಿಟ್ರೆ ಅವನು ಹೇಳಿದೆಲ್ಲ ಸುಳ್ಳು. ಇದನ್ನ ಯಾಕೆ ನನ್ನ ಹತ್ರ ಮುಂಚೆನೆ ಹೇಳಿಲ್ಲ? ಹೆಂಗಪ್ಪ ಹೇಳೋದು? ಮೊದ್ಲೇ ನಿನ್ ಮನ್ಸ್ ಕೆಡ್ಸಿ ಆ ಹಾಳಾದವನ್ಗೆ ಕಟ್ಕೊಟ್ಟೆ ಅಂತ ಈ ಕಾಲೋನಿನೇ ನನ್ ಮೇಲೆ ಕೋಪ ಮಾಡ್ಕೊಂಡಿದೆ. ಇದನ್ ಬೇರೆ ಹೇಳಿದ್ರೆ ನನ್ಗೆ ಕ್ಯಾಕೋ ಸೂಗಿ ಅಲ್ವಾ? ಸುಭದ್ರಾ, ಸುಭದ್ರಾ, ಏನ ಇದೆಲ್ಲ? ಯಾರ ಮನೆ ಇದು? ಇವ್ರಿಗೂ ನಿಂಗೂ ಏನ್ ಸಂಬಂಧ? ನಿಮ್ಮಮ್ಮ ಅಲ್ಲಿ ಏನೇನೋ ಹೇಳ್ತಿದ್ದಾಳೆ, ಏನ್ ನಡೀತಿದೆ? ಅವನೆಲ್ಲೇ?